ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ನಿಮಗೆ ಗಾಡಿಯವ್ರದ್ದು ಪೂರ್ತಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಕೆಳಗಡೆ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಟೈಟಲಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕಡೆನೂ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಈ ನಂಬರ್ ಫಸ್ಟಲ್ಲೇ ಏನಕ್ಕೆ ಹಾಕಿದ್ವು ಅಂದರೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ಈ ನಂಬರ್ ಏನಕ್ಕಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಫೋಟೋಸು ಅಂದರೆ ಒಂದು 5-6 ಫೋಟೋಸು ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ನಿಮ್ಮ ನಂಬರೇ ಹಾಕಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ನೋಡಿ, ದಯವಿಟ್ಟು ಆ ನಂಬರಿಗೆ ಕಾಲ್ ಮಾಡಿ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ಓಕೆನಾ. ಇದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಈ ಗಾಡಿ ಅಂದರೆ ಇಂಥ ಗಾಡಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹುಡುಕ್ತಾ ಇದ್ದರೆ ಸೆಕೆಂಡ್ಸ್ ವೆಹಿಕಲ್ಲು ಅಂಥವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ವೀಕ್ಷಕರೇ. ಅವ್ರು ಏನೇನು ಹೇಳ್ತಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು. ಅಂದಾಗೆ ಮುಂಚೆ ಹೇಳ್ದಂಗೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ, ದಯವಿಟ್ಟು ಅವರಿಗೆ ಕಾಲ್ ಮಾಡ್ಕೊಳ್ಳಿ. ಸರ್, ಹುಂಡೈ ಸ್ಯಾಂಟ್ರೋ ಸ್ಯಾಂಟ್ರೋ 2009 ಮಾಡಲ್ಲು. ಜಿಂಕಾ? ಹೌದು ಸರ್ ಸ್ಯಾಂಟ್ರೋ ಜಿಂಕ್. ಓಕೆ, ಯಾವುದಂದ್ರೆ ಮಾಡಲು? ಸರ್ 2009 ಮಾಡಲ್, ಅದು 9 ಮಾಡಲು. 9. ಓಕೆ ಸರ್, ಅದು ಬಂದು ಕರ್ನಾಟಕ ಗಾಡಿ ಅಲ್ಲ, ಹರಿಯಾಣ ರಿಜಿಸ್ಟ್ರೇಷನ್ ಗಾಡಿ ಅದು. ಓಕೆ. NOC ಏನು ತಕ್ಕೊಂಡಿಲ್ಲ ನಾನು. ಹ್ಞೂ ನಾನು ಈಗ ಬೆಂಗಳೂರಲ್ಲಿ ಪ್ರೆಸೆಂಟ್ ಈಗ ಓನರ್ ಏನಿದಾರಲ್ಲ, ಹ್ಞೂ ಆ ಓನರ್ ಬಂದು ಬೆಂಗಳೂರಲ್ಲಿ ಇರೋದು, ಹರಿಯಾಣದವರು. ಅವ್ರ ಹತ್ರದಿಂದ ಪರ್ಚೇಸ್ ಮಾಡಿರೋ ಗಾಡಿ ಅದು. ಹ್ಞೂ ಬೇಕಾದರೆ NOC ಕಸ್ಟಮರ್ ತೆಗೆಸ್ಕೊಂಡು ಮಾಡ್ಕೋಬೋದು ಸರ್ ಕೆಲಸ. ಓಕೆ, ಅಂದರೆ ನೀವು ತೆಗೆಸ್ಕೊಡ್ತೀರಾ ಅಥವಾ ತಗೊಂಡವ್ರು ಕಟ್ಸ್ಕೊಬೇಕಾ? ಇಲ್ಲ, ನಾವು ಅದೇ ಅವ್ರು ಬಂದು ತಗೊಂತಾರಲ್ಲ, ಅವ್ರೇನಾದ್ರು ಅಮೌಂಟ್ ಖರ್ಚು ಮಾಡ್ತಾರೆ ಅಂದರೆ ನಾವು ತೆಗೆಸ್ಕೊಡ್ತೀವಿ. ಒಂದು 45,000 ಆಗುತ್ತೆ. 45,000 to 50,000 ಆಗುತ್ತೆ. ಪೂರ್ತಿ NOC ತೆಗೆಸ್ಕೊಂಡು ಹೊಸದಾಗಿ FC ಇನ್ಶೂರೆನ್ಸ್ ಮಾಡಿಸ್ಕೊಂಡು ಇಲ್ಲಿ ಕರ್ನಾಟಕ ನಂಬರ್ ಮಾಡಿಸ್ಕೋಬೇಕು ಅಂದರೆ 50,000 ಖರ್ಚು ಬರುತ್ತೆ. 2009 ಮಾಡಲ್ ಗಾಡಿ ಅದು. ಓಕೆ, ಈಗ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ? ಸರ್, ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸ್ ರನ್ನಿಂಗ್ ಇತ್ತು, ಮೊನ್ನೆ ಲ್ಯಾಪ್ಸ್ ಆಯಿತು, 1 ತಿಂಗಳಾಗಿದೆ ಅಷ್ಟೇ. AC ಪವರ್ ಸ್ಟೀರಿಂಗು, 2 ಪವರ್ ವಿಂಡೋ ಬರುತ್ತೆ. ಮ್ಯೂಸಿಕ್ ಸಿಸ್ಟಮು ಎಲ್ಲ ಭಾಳ ಗುಡ್ ಕಂಡೀಷನ್ ಇದೆ ಗಾಡಿ. ಗಾಡಿಲಂತೂ ಏನು ಖರ್ಚು ಮಾಡೋ ಹಾಗಿಲ್ಲ. ಓಕೆ, ಡಾಕ್ಯುಮೆಂಟ್ಸ್ ಒಂದು ಮಾಡಿಸ್ಕೋಬೇಕು ಸರ್ ಬಂದವರು. ಓಕೆ. ಈ ಟೈರ್ ಎಲ್ಲ ಹೆಂಗಿದಾವೆ? ಸರ್, ಟೈರ್ ಒಂದು 60% ಟೈರ್ ಇದೆ. ಸೀಟ್ ಕವರ್ಸು, ಇಂಟೀರಿಯಲ್ ಎಲ್ಲ ಭಾಳ ಗುಡ್ ಕಂಡೀಷನ್ ಇದೆ. ನಿಮಗೆ ನಾನು ಫೋಟೋಸ್ ಕಳಿಸಿದ್ದೀನಲ್ಲ, ಸೇಮ್ ಅದೇ ಥರ ಇದೆ ಗಾಡಿ. ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಎಲ್ಲ ಒರಿಜಿನಲ್ ಪೇಂಟಲ್ಲಿ ಇದೆ ಸರ್. ಪೆಟ್ರೋಲ್ ಒಂದೇನಾ? ಸರ್ ಹೌದು, ಪ್ಯೂರ್ ಪೆಟ್ರೋಲ್. ಓಕೆ. ಇವಾಗ HR ಅಂದರೆ ಏನು ಹೇಳ್ತೀರಾ ನೀವು ರೇಟು? ಸರ್, HR ಅಂದರೆ ಹರಿಯಾಣ ಪಾಸಿಂಗ್ ಅದು. ಅದು ನಾನು ಪ್ರೈಸ್ ಒಂದು 75,000 ಹೇಳ್ತಾ ಇದ್ದೀನಿ ಸರ್. 75,000. 75,000 ರೂಪಾಯಿ. ಈಗ ಕರ್ನಾಟಕ ಗಾಡಿ ಇದ್ದು 2009 ಮಾಡಲ್ ಇದ್ರೆ 1.5 ಲಕ್ಷವರೆಗೂ ಇದೆ ರೈಟು. ಅದೇನಂದರೆ ಹೊರಗಡೆ ಗಾಡಿ, FC ಇನ್ಶೂರೆನ್ಸ್ 2 ಲ್ಯಾಪ್ಸ್ ಆಗಿದೆ. ಒಂದು 75,000 ಹೇಳ್ತಾ ಇದ್ದೀನಿ, ನೆಗೋಷಿಯಬಲ್ ಮಾಡಿ ಕೊಟ್ಬಿಡ್ತೀನಿ ಸರ್. ಓಕೆ, ಅದರಲ್ಲೂ ಇನ್ನೂ ಕಮ್ಮಿ ಮಾಡಿ ಕೊಡ್ತೀರಾ? ಹೌದು ಸರ್. ಈಗ ಇನ್ ಕೇಸು ಯಾರಿಗಾದರೂ ಅವಶ್ಯಕತೆ ಇದ್ದು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕು, FC ಡಾಕ್ಯುಮೆಂಟ್ಸ್ ಎಲ್ಲ? ಹೌದು ಸರ್, ಅದೇನಿದೆ ಅವರು ಅಮೌಂಟ್ ಚಾರ್ಜಸ್ ಏನು ಬರುತ್ತೆ ಅವ್ರು ಕೊಟ್ಟರೆ ಒಂದು 45 ಇಂದ 50ವರೆಗೂ ಬರುತ್ತೆ ಸರ್ ಟೋಟಲ್ ಖರ್ಚು. ನಾನು ಮಾಡಿಸ್ಕೊಡ್ತೀನಿ ಸರ್, ಅದೇನಿದೆ. ಓಕೆ, ಯಾಕಂದರೆ ತಗೊಳ್ಳೋರಿಗೆ ಅಷ್ಟೊಂದು ಗೊತ್ತಿರುತ್ತೆ, ಕೆಲವೊಬ್ರಿಗೆ ಹೌದು ಕರೆಕ್ಟು ಸರ್ ನೀವು ಹೇಳ್ತಾ ಇರೋದು. ಅವ್ರು ಏನಾದರೂ ಹಾಗೇನಾದರೂ ರೀನಂಬರ್ ಮಾಡಿಸ್ಕೊಂತೀವಿ ಅಂತ ಅಂದರೆ ನಾನು ಮಾಡಿಸ್ಕೊಡ್ತೀನಿ ಸರ್ ಅದು. ಓಕೆ. ಈ ಗಾಡಿ ಇರೋದಲ್ಲಿ ಸರ್ ಇದು? ಸರ್, ಗಾಡಿ ಬಂದು ತುಮಕೂರಲ್ಲಿ ಇರೋದು. ಓಕೆ, ತುಮಕೂರು ಸಿಟಿಯಲ್ಲಿ ಇರುತ್ತೆ. ಬಂದಾಗ ಈಗ 75,000 ಹೇಳ್ತಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇ ಹಾಕಿಲ್ಲ? ಹೌದು ಸರ್, ಇದೇ ಹಾಕಿರಿ. ಸರಿ ಸರ್.